Welcome to Commerce Classes. BCom or BBA students ಫೈನಾನ್ಷಿಯಲ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋ ಒಂದು ಚಾಪ್ಟರ್ ಮೇಲೆ ನಾವು ಕಲಿತಾ ಹೋಗ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ನಮಗೆ ಕೆಲವೊಂದರಲ್ಲಿ ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಿರ್ತಾರೆ. ಇಲ್ಲಿ ನಾನು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರೋ ಒಂದು ಪ್ರಾಬ್ಲಮ್ನ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಏನಿದೆ ನಮಗೆ ಕಂಪ್ಲೀಟಾಗಿ ಅಲ್ಲಿ ನಮಗೆ ಗೊತ್ತಾಗ್ತದೆ, ಆ ಹೆಸರೇ ಇಂಡಿಕೇಟ್ ಮಾಡ್ತಾ ಇದೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್. ಯಾವ್ಯಾವುದೆಲ್ಲ ಇನ್ಕಮ್ ಆಗಿದೆ, ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ನಾವೇನು ಮಾಡ್ತೀವಿ, ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅದೆರಡನ್ನು ಕಂಪೇರ್ ಮಾಡಿ ನಮಗೆ ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅನ್ನೋದನ್ನು ನೋಡ್ತೀವಿ. ಅಂದರೆ ಇನ್ಕಮ್ ಜಾಸ್ತಿ ಇದ್ದರೆ ನಮಗೆ ಸರ್ಪ್ಲಸ್ ಪ್ರಾಫಿಟ್ ಇರುತ್ತೆ, ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದರೆ ಡಿಫಿಷಿಯೇಟ್ ಆಗಿರುತ್ತೆ, ಅಂದರೆ ಲಾಸ್ ಇರುತ್ತೆ. ಓಕೆ, ಇಲ್ಲಿ ಯಾವ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ತಗೊಳ್ತೀವಿ, ನಾವಿಲ್ಲಿ ಕ್ಯಾಪಿಟಲ್ ಐಟಮ್ನ ತೊಗೊಳೋದಿಲ್ಲ, ರೆವೆನ್ಯೂ ಐಟಮನ್ನು ತೊಗೊಳ್ಳೋವಂಥದ್ದು. ಅಂದರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನಿರುತ್ತೆ, ಹಾಗೆಯೇ ಡೇ ಟು ಡೇ ಇನ್ಕಮ್ ಏನಿರುತ್ತೆ, ಡೈಲಿ ಟ್ರಾನ್ಸಾಕ್ಷನ್ಗೆ ರಿಲೇಟೆಡ್ ಆಗಿರೋ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ತಗೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಲ್ಯಾಂಡ್ ಅನ್ನೋದು ಒಂದು ಅಸೆಟ್ ಆಗಿರುತ್ತೆ, ನಾವು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಇದೇ ರೀತಿ ನಾವಿಲ್ಲಿ ಯಾವ್ಯಾವುದೆಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ, ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ, ರೆಸಿಪ್ಟ್ ಆ್ಯಂಡ್ ಪೇಮೆಂಟನ್ನು ಕೊಟ್ಟಿದ್ದಾರೆ. ಫ್ರಮ್ ದ ಫಾಲೋವಿಂಗ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2021. 31 ಮಾರ್ಚ್ 2021 ಒಂದು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ನಾವು ಆ ಡೇಟ್, ಆ ಇಯರ್ ಕ್ಲೋಸ್ ಆಗ್ತದೆ ಅವತ್ತಿಗೆ ನಾವು ಏನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಹಾಗೆಯೇ ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡಬೇಕು. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ ನಾವು ಈ ಇಯರ್ ಏನಿದೆ, ಆ ಡೇಟ್ ಏನಿದೆಯಲ್ವಾ, ಆ ಇಯರಲ್ಲೇ ನಾವು ಇರೋವಂಥ ಏನಿದೆ ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಪ್ರೀಪೇಡ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರೋದನ್ನೇ ತಗೋಬೇಕು. 2021 ಆ ವರ್ಷಕ್ಕೆ ರಿಲೇಟೆಡ್ ಆಗಿರೋ ಖರ್ಚೆಷ್ಟು, ಆದಾಯ ಎಷ್ಟು, ಅದನ್ನು ಮಾತ್ರ ತಗೊಳ್ತಾ ಇರ್ತೀವಿ. ಪ್ರೀವಿಯಸ್ ಇಯರ್ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅಥವಾ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಾವು ಅದನ್ನು ಮೈನಸ್ ಮಾಡ್ತಾ ಹೋಗ್ತೀವಿ. ರೆಸಿಪ್ಟ್, ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರಿಪ್ಷನ್ ಇದೊಂದು ಮೇನ್ ಸೋರ್ಸ್ ಇನ್ಕಮು. ಯಾವುದು ಗೊತ್ತಾ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಬ್ಸ್ಕ್ರಿಪ್ಷನ್ ಒನ್ ಆಫ್ ದ ಮೇಜರ್ ಇನ್ಕಮ್ ಸೋರ್ಸ್ ಆಗಿರುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ತಗೊಳ್ತೀವಿ. ಇನ್ಕಮ್ ಸೈಡಲ್ಲಿ ಡೊನೇಷನಲ್ಲಿ 2 ಟೈಪ್ಸ್ ಬರುತ್ತೆ. ಕೆಲವೊಂದು ಅಂದರೆ 10,000ಕ್ಕಿಂತ ಕಡಿಮೆ ಡೊನೇಷನ್ ಇದ್ದಾಗ ನಾವೇನು ಮಾಡ್ತೀವಿ, ಜನರಲ್ ಡೊನೇಷನ್ ಇದ್ದಾಗ ನಾವು ಅದನ್ನು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. 1 lakh ಈ ರೀತಿ 50,000 ಈ ರೀತಿ ಜಾಸ್ತಿ ಇದ್ದಾಗ ಏನು ಮಾಡ್ತೀವಿ, ಅದು ನಮಗೆ ಇನ್ಕಮ್ ಆಗಿರೋದಿಲ್ಲ, ಅದು ಡೈಲಿ ಒಂದು ಇದಕ್ಕೆ ಯೂಸ್ ಆಗಿರೋದಿಲ್ಲ. ನೆಕ್ಸ್ಟ್ ಏನಿದೆ, ಲೀಗಸೀಸ್. ಇದೊಂದು ಕ್ಯಾಪಿಟಲ್, ಇದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ತಗೊಳ್ತೀವಿ. ಆದರೆ ಇದಕ್ಕೆ ರಿಲೇಟೆಡ್ ಆಗಿ ಏನಾದರೂ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ, ಅಂದರೆ 50% ಮಾತ್ರ ಕ್ಯಾಪಿಟಲ್ಲು, ಇನ್ನು ಉಳಿದಿರೋದು ಇನ್ಕಮ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ನಾವು ಅದನ್ನು ಉಳಿದಿರೋದನ್ನ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಎಂಟ್ರೆನ್ಸ್ ಫೀಸ್ ಒಂದು ಇನ್ಕಮ್ ಆಗಿರುತ್ತೆ. ಸ್ಪೋರ್ಟ್ಸ್ ಇನ್ಕಮ್ ಆಗಿದೆ. ಲೈಫ್ ಮೆಂಬರ್ಶಿಪ್ ಫೀಸ್ ಇದು ಕೂಡ ಒಂದು ಕ್ಯಾಪಿಟಲ್ ಆಗಿರುತ್ತೆ, ನಾವು ಲಯಬಿಲಿಟೀಸಲ್ಲಿ ತಗೊಳ್ತೀವಿ. ಬಟ್ ಇದಕ್ಕೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ದಾಗ ಮಾತ್ರ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ನ್ಯೂಸ್ ಪೇಪರ್ ಏನು ಮಾಡಿರೋದು, ಸೇಲ್ ಮಾಡಿರೋವಂಥದ್ದು. ಸೊ 1,000 ರೂಪೀಸ್ ಇದೆ, ಇನ್ಕಮ್ ಇದೆ. ನೆಕ್ಸ್ಟ್ ಸನ್ಡ್ರೀಸ್ ಅಂದರೆ ಇತರೆ ಆದಾಯಗಳು ಎಷ್ಟಿದೆ, 10,000 ರೂಪೀಸ್ ಇದೆ, ಇದನ್ನು ಕೂಡ ನಾವು ಇನ್ಕಮಲ್ಲಿ ತಗೊಳ್ತೀವಿ. ಲ್ಯಾಂಡ್ ಇದೆ, ಅಸೆಟ್ ಆಗುತ್ತೆ, ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಬಿಲ್ಡಿಂಗ್, ಫರ್ನಿಚರ್ ಇದೆಲ್ಲದೂ ಕೂಡ ನಮಗೆ ಅಸೆಟ್ಸ್ ಆಗಿದೆ. ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟ್. ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ತೀವಿ. ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ ಒಂದು ಮ್ಯಾಗ್ಝಿನ್ ಮಾಡಿರೋದಾಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಪರ್ಚೇಸ್ ಮಾಡೋದಾಗಿರ್ಬೋದು, ಸ್ಟೇಷನರೀಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಏನಾಗಿರುತ್ತೆ, ಎಕ್ಸ್ಪೆನ್ಸಸ್ ಆಗಿರುತ್ತೆ. ಮತ್ತು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ, 8,000 ರೂಪೀಸ್ ಇದೆ. ಈ 8,000 ಏನಿದೆ ಇದನ್ನು ನಾವು ಬ್ಯಾಲೆನ್ಸ್ ಏನಿದೆ, ಕ್ಯಾಶ್ ಬ್ಯಾಲೆನ್ಸ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಟೋಟಲ್ ಎಷ್ಟಿದೆ, 2,11,000 ಇದೆ. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ಸ್ 50% ಆಫ್ ಡೊನೇಷನ್, ಲೀಗಸೀಸ್, ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀಸ್. 50% ಏನಿದೆ, ನಾವು ಡೊನೇಷನ್ನು, ಲೀಗಸೀಸ್, ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀಸ್ನ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಬೇಕು. ಹಾಗಾದರೆ ಇನ್ನೂ ಉಳಿದಿರೋ 50% ಏನಾಗಿರುತ್ತೆ, ಇನ್ಕಮ್ ಆಗಿರುತ್ತೆ, ನಾವು ಅದನ್ನು ಇನ್ಕಮ್ ಸೈಡಲ್ಲಿ ತಗೊಳ್ತೀವಿ. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ಯಾವುದೇ ಒಂದು ಡೇಟ್ ಮೆನ್ಷನ್ ಮಾಡಿಲ್ಲ, ಅಂದರೆ ಈ ಇಯರ್ಗೆ ರಿಲೇಟೆಡ್ ಆಗಿದೆ ಅಂತ. 10,000 ರೂಪೀಸ್ ಇದೆ, ಇದನ್ನು ಕೂಡ ನಾವು ಕರೆಂಟ್ ಇಯರ್ಗೆ ರಿಲೇಟೆಡ್ ಆಗಿದೆ ಆ್ಯಡ್ ಮಾಡ್ತೀವಿ ಸಬ್ಸ್ಕ್ರಿಪ್ಷನಲ್ಲಿ. ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಆ್ಯಂಡ್ ಫರ್ನಿಚರ್. ಸ್ಪೋರ್ಟ್ಸ್ ಮೆಟೀರಿಯಲ್ಲು ಮತ್ತು ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಆಗ್ತಾ ಇದೆ, 10% ಡೆಪ್ರಿಸಿಯೇಷನ್ನು. ಇದನ್ನು ನಾವು ಎಕ್ಸ್ಪೆನ್ಸಸ್ಸಲ್ಲಿ ತಗೊಳ್ತೀವಿ. ಹಾಗೆಯೇ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಸ್ಪೋರ್ಟ್ಸ್ ಮೆಟೀರಿಯಲ್ ಆ್ಯಂಡ್ ಫರ್ನಿಚರಿಂದ ಲೆಸ್ ಮಾಡ್ತಾ ಹೋಗ್ತೀವಿ.
ಈಗ ಫಸ್ಟ್ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2021. ಎಕ್ಸ್ಪೆಂಡಿಚರ್ ಅಮೌಂಟ್, ಇನ್ಕಮ್ ಅಮೌಂಟ್. ನಾವು ಇಲ್ಲಿ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಸೈಡಲ್ಲಿ ಎಲ್ಲ ಇನ್ಕಮನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಫಸ್ಟು ಎಕ್ಸ್ಪೆನ್ಸಸ್ ಏನಿದೆ ಅಂತ ನೋಡೋಣ. ಇಲ್ಲಿ ನಮಗೆ ನೋಡಿದಾಗೆ ಲ್ಯಾಂಡ್ ಬರೋದಿಲ್ಲ, ಬಿಲ್ಡಿಂಗ್ ಬರೋದಿಲ್ಲ. ಪೇಮೆಂಟ್ ಸೈಡಲ್ಲಿ ನೋಡಬೇಕು ಎಕ್ಸ್ಪೆನ್ಸಸ್ಸು. ಫರ್ನಿಚರ್ ಬರೋದಿಲ್ಲ, ಸ್ಪೋರ್ಟ್ಸ್ ಮೆಟೀರಿಯಲ್ ಬರೋದಿಲ್ಲ. ಇದೆಲ್ಲದೂ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗಿದೆ. ಜನರಲ್ ಎಕ್ಸ್ಪೆನ್ಸಸ್ ಇದೆ, ತಗೊಳ್ಳೋಣ. 2 ಜನರಲ್ ಎಕ್ಸ್ಪೆನ್ಸಸ್ 4,000 rupees. ಈ ಜನರಲ್ ಎಕ್ಸ್ಪೆನ್ಸಸ್ ಮೇಲೆ ಯಾವುದೇ ಒಂದು ನಮಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಅಮೌಂಟನ್ನು ನಾನು ತಗೊಂಡಿದ್ದೀನಿ ಔಟರ್ ಕಾಲಮ್ಗೆ. ನೆಕ್ಸ್ಟು ಏನಿದೆ, ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ 12,000 rupees ಇದೆ. ಹಾಗೆ ಮ್ಯಾಗ್ಝಿನ್ ಪರ್ಚೇಸ್ ಮಾಡಿರೋದು 4,000 ಇದೆ. ಈ ಎರಡನ್ನು ಕೂಡ ನಾವು ತಗೊಳ್ಳೋಣ. 2 ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ 12,000 rupees, 2 ಮ್ಯಾಗ್ಝಿನ್ 4,000 rupees. ಮ್ಯಾಗ್ಝಿನ್ ಪರ್ಚೇಸ್ ಮಾಡಿರೋದು ಅಥವಾ ನ್ಯೂಸ್ ಪೇಪರ್ ಏನೇ ಕೊಟ್ಟಿದ್ರು ಕೂಡ ನಾವು ಎಕ್ಸ್ಪೆನ್ಸಸ್ ಅಲ್ಲೇ ಎಂಟ್ರಿ ಮಾಡ್ತೀವಿ. ಈಗ ನಮಗೆ ಪೇಮೆಂಟ್ ಸೈಡಲ್ಲಿ ಮುಗೀತು. ಇನ್ನು ಉಳಿದಿರೋದೆಲ್ಲ ಅಸೆಟ್ಸ್ ಇದೆ. ಈ 3 ಏನು ಒಂದು ಎಕ್ಸ್ಪೆನ್ಸಸ್ ಇತ್ತು ಅದನ್ನು ನಾವು ತಗೊಂಡಿದ್ದೀವಿ. ಇದು ನಾನು ಫಸ್ಟೇ ಹೇಳಿದೆ, ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಅಂತ ಕೊಟ್ಟಿರೋದು. ಇದೊಂದು ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ. ನಾವು ಅದನ್ನು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ ಕ್ಯಾಶ್ ಅಂತ ತಗೊಳ್ತೀವಿ. ಈಗ ಈ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು ಅಲ್ವಾ, ಪೇಮೆಂಟ್ ಸೈಡು. ಅಡ್ಜಸ್ಟ್ಮೆಂಟನ್ನು ಚೆಕ್ ಮಾಡೋಣ, ಯಾವುದಾದ್ರೂ ಎಕ್ಸ್ಪೆನ್ಸಸ್ ಇದೆಯಾ ಅಂತ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಇದು ಇನ್ಕಮ್ಗೆ ರಿಲೇಟೆಡ್ ಆಗಿದೆ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ. 50% ಕ್ಯಾಪಿಟಲ್ಲು, ಇನ್ನು ಉಳಿದಿರೋ 50% ಇನ್ಕಮ್ ಅಂತ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಒಂದು ಇನ್ಕಮ್ ಆಗಿರೋದ್ರಿಂದ ಇದನ್ನು ನಾವು ಇನ್ಕಮಲ್ಲೇ ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡ್ತೀವಿ. ಈ 2 ಅಡ್ಜಸ್ಟ್ಮೆಂಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರೋದಿಲ್ಲ. ನೆಕ್ಸ್ಟು ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಆ್ಯಂಡ್ ಫರ್ನಿಚರ್ ಇದೆ ಅಲ್ವಾ. ಸ್ಪೋರ್ಟ್ಸ್ ಮೆಟೀರಿಯಲ್ ಹಾಗೆ ಫರ್ನಿಚರು ಡೆಪ್ರಿಸಿಯೇಷನ್ ಆಗ್ತಾ ಇದೆ, ಸವಕಳಿ ಆಗ್ತಾ ಇದೆ, ಅಂದರೆ ವ್ಯಾಲ್ಯೂನ ಕಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನಮಗೆ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ಒಂದು ಅಡ್ಜಸ್ಟ್ಮೆಂಟನ್ನು ಈಗ ತಗೋಬೇಕು. 2 ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ಕ್ವಶನಲ್ಲಿ, 20,000 ಇದೆ. 20,000 ಇಂಟು ಎಷ್ಟು ಪರ್ಸೆಂಟೇಜು ನಮಗೆ ಡೆಪ್ರಿಸಿಯೇಷನ್ ಆಗ್ತಾ ಇದೆ, 10% ಡೆಪ್ರಿಸಿಯೇಷನ್ ಆಗ್ತಾ ಇದೆ. 10/100 2,000 rupees. ನೆಕ್ಸ್ಟು 2 ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ 23,000 rupees. ಅದ್ರ ವ್ಯಾಲ್ಯೂ ಇರೋದು ಸ್ಪೋರ್ಟ್ಸ್ ಮೆಟೀರಿಯಲ್ಲು. ಎಷ್ಟು ಪರ್ಸೆಂಟ್ ಡೆಪ್ರಿಸಿಯೇಷನು, 10% ಇಂಟು 10/100 2,300 rupees. ಇದಿಷ್ಟೇ. ಇನ್ನು ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರೋದು ಯಾವುದೂ ಇಲ್ಲ. ಎಲ್ಲ ಪೇಮೆಂಟು ಕೂಡ ತೊಗೊಂಡಿದ್ದೀವಿ, ಸೈಡ್ ಚೆಕ್ ಮಾಡಿದ್ದೀವಿ, ಅಡ್ಜಸ್ಟ್ಮೆಂಟ್ ಕೂಡ ಚೆಕ್ ಮಾಡಿದ್ದೀವಿ. ನೆಕ್ಸ್ಟು ಇನ್ಕಮ್ ಯಾವ್ಯಾವುದಿದೆ ತಗೊಳ್ತಾ ಹೋಗೋಣ. ಫಸ್ಟು ನಾವಿಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಇದೆ, ಸಬ್ಸ್ಕ್ರಿಪ್ಷನನ್ನು ತಗೊಳ್ಳೋಣ. ಬೈ ಸಬ್ಸ್ಕ್ರಿಪ್ಷನ್ 30,000. ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 10,000 rupees ಇದೆ. ಅದೇ ನಮಗೆ ಪ್ರೀವಿಯಸ್ ಇಯರು ಅಥವಾ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರೋದು ಕೊಟ್ಟಿದ್ರೆ ಏನು ಮಾಡ್ತಾ ಇದ್ವಿ, ಮೈನಸ್ ಮಾಡ್ತಾ ಇದ್ವಿ. 40,000 rupees ಆಯಿತು. ನೆಕ್ಸ್ಟು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಡೊನೇಷನ್, ಲೀಗಸೀಸ್, ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀಸ್ ಎಲ್ಲದನ್ನು ಕೂಡ 50% ಇನ್ಕಮ್ ಅಂತ ಟ್ರೀಟ್ ಮಾಡಿ ಅಂತ. ಸೊ ಡೊನೇಷನ್, ಲೀಗಸೀಸ್, ನೆಕ್ಸ್ಟು ಎಂಟ್ರೆನ್ಸ್ ಫೀಸ್, ಸ್ಪೋರ್ಟ್ಸ್ ಇನ್ಕಮ್ ಇಲ್ಲ, ಇದನ್ನ ಹಾಗೆ ಡೈರೆಕ್ಟ್ ತಗೋಬೇಕು. ಲೈಫ್ ಮೆಂಬರ್ಶಿಪ್ ಫೀಸ್ ಇದಿಷ್ಟನ್ನು ಕೂಡ 50% ತಗೊಳ್ಳೋಣ. ಬೈ ಡೊನೇಷನ್ 1 lakh rupees ಇದೆ, 50% ಮಾತ್ರ ತಗೊಳ್ತಾ ಇದ್ದೀವಿ, ಅಂದರೆ 50/100 50,000 rupees. ಬೈ ಲೀಗಸೀಸ್ ಇದರಲ್ಲೂ ಕೂಡ 50% ತಗೋಬೇಕು, 10,000 rupees. ಬೈ ಎಂಟ್ರೆನ್ಸ್ ಫೀಸ್ ಇದು ಕೂಡ ನಮಗೆ 50% ತಗೋಬೇಕು. ಎಷ್ಟಿದೆ 50%, 10,000 ಇರೋದು 5,000 rupees ಆಗುತ್ತೆ. ಬೈ ಲೈಫ್ ಮೆಂಬರ್ಶಿಪ್ ಫೀಸ್ ಇದು ಕೂಡ 50% 3,000 rupees. ನೆಕ್ಸ್ಟು ನಮಗೆ ಹೋಲ್ಡ್ ನ್ಯೂಸ್ ಪೇಪರ್ನ ಸೇಲ್ ಮಾಡಿದ್ದಾರೆ 1,000 rupees. ಬೈ ನ್ಯೂಸ್ ಪೇಪರ್. ನೆಕ್ಸ್ಟು ಸ್ಪೋರ್ಟ್ಸ್ ಇನ್ಕಮ್ ಒಂದಿಷ್ಟು ಬಂದಿದೆ. ಬೈ ಸ್ಪೋರ್ಟ್ಸ್ ಇನ್ಕಮ್ 34,000 rupees. ಹಾಗೆ ಇತರೆ ಇನ್ಕಮ್ ಕೂಡ ಇದೆ, ಇತರೆ ಆದಾಯ 2 ಸನ್ಡ್ರೀಸ್ ಅಂತ ಇದೆ ಅಲ್ವಾ, 10,000 ಇದೆ. ಬೈ ಸನ್ಡ್ರೀಸ್ 10,000 rupees. ನೆಕ್ಸ್ಟು ಇನ್ನೇನಾದರೂ ಇದೆಯಾ, ರೆಸಿಪ್ಟ್ ಐಟಮಲ್ಲಿ ಎಲ್ಲದನ್ನು ಕೂಡ ಚೆಕ್ ಮಾಡಿದ್ವಿ, ಪ್ರತಿಯೊಂದು ತೊಗೊಂಡಿದ್ದೀವಿ. ಹಾಗೆಯೇ ಫಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಈ ಡೆಪ್ರಿಸಿಯೇಷನ್ನು ಎಕ್ಸ್ಪೆನ್ಸಸ್ಸಲ್ಲಿ ತೊಗೊಂಡಿದ್ದೀವಿ. ಎಲ್ಲದೂ ಕೂಡ ಕ್ಲೋಸ್ ಆಯಿತು. ಈಗ ಕ್ಲೋಸ್ ಮಾಡೋಣ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಟೋಟಲ್ ಮಾಡಿದಾಗ ನಮಗೆ ಇನ್ಕಮ್ ಸೈಡು ಜಾಸ್ತಿ ಬಂದಿದೆ. ಎಷ್ಟಿದೆ, 1,53,000 rupees ಬಂದಿದೆ. ಇದರಿಂದ ಎಲ್ಲ ಎಕ್ಸ್ಪೆನ್ಸಸ್ನ ನಾವು ಮೈನಸ್ ಮಾಡಿದಾಗ 1,28,700 rupees ಸರ್ಪ್ಲಸ್ ಬಂದಿದೆ. ಅಂದರೆ ನಮಗೆ ಆದಾಯ ಇರೋವಂಥದ್ದು. ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಇನ್ಕಮ್ಗಿಂತ ನಾವು ಎಕ್ಸ್ಪೆಂಡಿಚರ್ಗಿಂತ ಇನ್ಕಮ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ, 1,28,700 rupees ಜಾಸ್ತಿ ಇದೆ. ಈ ಸರ್ಪ್ಲಸ್ನ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ ಕ್ಯಾಪಿಟಲಲ್ಲಿ ಆ್ಯಡ್ ಮಾಡ್ತೀವಿ. ಇನ್ ಕೇಸ್ ಡಿಫಿಷಿಯೇಟ್ ಬಂದಿದ್ರೆ ಈ ಸೈಡ್ ಬಂದಿರೋದು ಅದನ್ನು ನಾವು ಮೈನಸ್ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2021. ಲಯಬಿಲಿಟೀಸ್ ಅಮೌಂಟ್
ಅಸೆಟ್ಸ್ ಅಮೌಂಟ್. ಫಸ್ಟ್ ನಾವು ಲಯಬಿಲಿಟೀಸ್ ಯಾವ್ಯಾವುದಿದೆ ಅಂತ ನೋಡೋಣ. ಲಯಬಿಲಿಟೀಸಲ್ಲಿ ನಮಗೆ ಇಲ್ಲಿ ಕೊಟ್ಟಿರೋದು ಯಾವುದೇ ಡೈರೆಕ್ಟ್ ಒಂದು ಕ್ಯಾಪಿಟಲ್ ಅಮೌಂಟನ್ನು ಕೊಟ್ಟಿಲ್ಲ. ಇಲ್ಲಿ ಹೇಳಿರೋದು ಡೊನೇಷನ್ನು, ಲೀಗಸಿ, ಎಂಟ್ರೆನ್ಸ್ ಫೀ, ಲೈಫ್ ಮೆಂಬರ್ಶಿಪ್ ಫೀಸ್ ಏನಿತ್ತು 50% ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದರು, ಹೌದಲ್ವಾ. 50% ಉಳಿದಿರೋದು ಇನ್ಕಮ್ ಆಗಿ ತೊಗೊಂಡಿದ್ದೀವಿ. ಈಗ ಇನ್ನು ರಿಮೈನಿಂಗ್ ಅಮೌಂಟ್ನ ತೊಗೊಳ್ತಾ ಹೋಗೋಣ. ಕ್ಯಾಪಿಟಲ್, ಡೊನೇಷನ್ 50% ಎಷ್ಟಾಯಿತು 50,000, ಲೀಗಸೀಸ್ 10,000, ಎಂಟ್ರೆನ್ಸ್ ಫೀಸ್ 5,000, ಲೈಫ್ ಮೆಂಬರ್ಶಿಪ್ ಫೀಸ್ 3,000 ಎಲ್ಲದನ್ನು ಕೂಡ 50% ತೊಗೊಂಡಿದ್ದೀನಿ. ಟೋಟಲ್ ಮಾಡಿದಾಗ 68,000 ರುಪೀಸ್ ಆಯಿತು. ಹಾಗೆಯೇ ನಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಿದಾಗ ಸರ್ಪ್ಲಸ್ ಬಂದಿತ್ತು ಅಲ್ವಾ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಸರ್ಪ್ಲಸ್ 1,28,700 ರುಪೀಸ್ ಎಷ್ಟಾಯಿತು 1,96,700. ಇದಿಷ್ಟೇ ಒಂದು ಲಯಬಿಲಿಟಿ ಸೈಡ್ ಬರೋದು. ಅಸೆಟ್ಸ್ ಯಾವ್ಯಾವುದಿದೆ ನೋಡ್ತಾ ಹೋಗೋಣ. ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಸ್ಪೋರ್ಟ್ಸ್ ಮೆಟೀರಿಯಲ್ ಈ 4 ಕೂಡ ಇದೆ ನಮಗೆ ಅಸೆಟ್ಸು. ತಗೊಳ್ಳೋಣ. ಬೈ ಲ್ಯಾಂಡ್, ಇಲ್ಲಿ ಲ್ಯಾಂಡ್ ಅಂತ ಇತ್ತು ಅಲ್ವಾ, ತಗೊಳ್ತಾ ಇದ್ದೀವಿ. ಲ್ಯಾಂಡ್ 60,000, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಿಲ್ಡಿಂಗ್ 80,000, ಇದಕ್ಕೂ ಅಷ್ಟೇ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಫರ್ನಿಚರ್ 20,000 ಇದೆ, ಆದರೆ ಲೆಸ್ ಡೆಪ್ರಿಸಿಯೇಷನ್ ಏನಾಗಿದೆ 10% ಡೆಪ್ರಿಸಿಯೇಷನ್ನ ಮೈನಸ್ ಮಾಡಬೇಕು ಅಂತ ಹೇಳಿದರು. 2,000 ಡೆಪ್ರಿಸಿಯೇಷನ್ ಲೆಸ್ ಮಾಡಿದಾಗ 18,000 ಆಯಿತು. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ 23,000 ರುಪೀಸ್ ಇದೆ, ಮೈನಸ್ ಡೆಪ್ರಿಸಿಯೇಷನ್ 2,300, 10% ಡೆಪ್ರಿಸಿಯೇಷನ್ ಕಳೆದ್ರೆ 20,700 ರುಪೀಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ಇದು ಮುಗೀತು ಪೇಮೆಂಟ್ ಸೈಡು. ಅಡ್ಜಸ್ಟ್ಮೆಂಟ್ ಒಂದ್ಸಲ ಚೆಕ್ ಮಾಡೋಣ. ಅಡ್ಜಸ್ಟ್ಮೆಂಟು 2 ಟೈಮ್ಸ್ ಬರುತ್ತೆ, ನೆನಪಿರಬೇಕು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ ಒಂದು ಸಲ, ಇನ್ನೊಂದು ಸಲ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ತಗೊಂಡಾಯಿತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಿದೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 10,000 ರುಪೀಸ್ ಇದೆ. ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ನಮಗೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ ಅಂತ. ಅಂದರೆ ಅದು ನಮಗೆ ಒಂದು ರೀತಿ ಏನು ಕ್ಯಾಶ್ ರೀತಿ ಬಂದೇ ಬರುತ್ತೆ, ಹೌದಲ್ವಾ. ಅದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿದ್ರೆ ನಾವು ಏನು ಮಾಡ್ತೀವಿ, ಅಸೆಟ್ ಸೈಡಲ್ಲಿ ತಗೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿದ್ರೆ ನಾವೇನು ಮಾಡ್ತೀವಿ, ಲಯಬಿಲಿಟಿ ಸೈಡಲ್ಲಿ ತಗೊಳ್ತೀವಿ. ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಇನ್ಕಮ್. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿದೆ, ಅಸೆಟ್ ಸೈಡಲ್ಲಿ ತಗೋಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 10,000 ರುಪೀಸ್. ನೆಕ್ಸ್ಟು ಕ್ವಶನಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟಿದ್ರು ಅಲ್ವಾ, 8,000, ಅದು ಕ್ಯಾಶ್ ಆಗಿದೆ. ಕ್ಯಾಶ್ ಬ್ಯಾಲೆನ್ಸ್ 8,000 ರುಪೀಸ್. ಇದಿಷ್ಟೇ, ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ನಾವು ಚೆಕ್ ಮಾಡಿದ್ದೀವಿ. ಕ್ವಶನಲ್ಲಿರೋದು ಎಲ್ಲದನ್ನು ಕೂಡ ನಾವು ತೊಗೊಂಡಿದ್ದೀವಿ. ಟೋಟಲ್ ಮಾಡೋಣ. ಟೋಟಲ್ 1,96,700, 1,96,700 ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಇದಿಷ್ಟು ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ನಿಮಗೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ದರೆ ಯಾವ ಸೈಡ್ ತಗೋಬೇಕು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಯಾವ ಸೈಡ್ ತಗೋಬೇಕು, ಹಾಗೆಯೇ ಪ್ರೀಪೇಯ್ಡ್ ಇನ್ಕಮ್ ಇದ್ದರೆ ಯಾವ ಸೈಡ್ ತಗೋಬೇಕು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ಯಾವ ಸೈಡ್ ತಗೋಬೇಕು ಅನ್ನೋದು ಗೊತ್ತಿರಬೇಕು. ಒಂದು ಪಾಯಿಂಟು. ಹಾಗೆ ಇನ್ನೊಂದು ಪಾಯಿಂಟು ನಿಮಗೆ ಕರೆಂಟ್ ಇಯರ್ದು ನಾವೆಲ್ಲ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ರೀವಿಯಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ಗೆ ರಿಲೇಟೆಡ್ ಆಗಿದ್ರೆ ಮೈನಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಇನ್ನಷ್ಟು ಜಾಸ್ತಿ ಎಕ್ಸಾಂಪಲ್ಸ್ ಒಂದು ಅಡ್ಜಸ್ಟ್ಮೆಂಟ್ ಇರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.